ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡೋದಕ್ಕೆ ಆದೇಶ ಬಂದಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡುವಂತ ನಿಟ್ಟಿನಲ್ಲಿ ಈಗ ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ಡಿಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಚ್ಡಿಕೆ ಸಿಡಿಮಿಡಿಗೊಂಡಿದ್ದಾರೆ. ಅಸಮಾಧಾನವನ್ನ ಹೊರಗಾಕಿದ್ರು. ಎಷ್ಟು ದಿನ ದೆಹಲಿಗೆ ಬಂದು ಇವರು ಏನು ಮಾಡಿದ್ರು? ಸದ್ಯ ಕರ್ತವ್ಯನ ನಿರ್ವಹಿಸ್ತಾ ಇಲ್ಲ. ಹೈಕಮಾಂಡ್ ಮನೆಯ ಕಾಂಪೌಂಡ್ ಕಾಯೋಕೆ ನೀವು ಬರ್ತೀರಾ ಅಂತ ಪ್ರಶ್ನೆ ಮಾಡಿ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರವಾಗಿ ಕೇಳಿದ್ದಾರೆ. ಯಾಕಂತಂದ್ರೆ ಈ ಖಾತೆ ಹಂಚಿಕೆ ಸಚಿವರ ಪಟ್ಟಿ ಅಂತ 3-4 ಬಾರಿ ಬಂದು ಹೋಗ್ತಾನೆ ಇದ್ರು. ದೆಹಲಿಗೆ ಬಂದಂತ ಸಂದರ್ಭದಲ್ಲಿ ಇವರು ಏನ್ ಮಾಡ್ತಿದ್ದಾರೆ? ಆ ನಿಟ್ಟಿನಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅಸಮಾಧಾನಿತವಾಗಿ ಮಾತನಾಡಿದ್ದಾರೆ. ಮಾಡಿದ್ದೇನಪ್ಪ, ಇಲ್ಲಿ ಬರೋದು ವೇಣುಗೋಪಾಲ್ ಮನೆ ಕಾಂಪೌಂಡ್, ಅಲ್ಲಿಂದ ಸುರ್ಜೇವಾಲಾ ಮನೆ ಕಾಂಪೌಂಡ್ ಕಾಯಕ ಬರ್ತೀರಾ ಇಲ್ಲಿ? ಈಗ ಪರಿಸ್ಥಿತಿ ಎಲ್ಲಿಗೆ ತಂದು ನಿಲ್ಲಿಸ್ತೀರಿ? ಯಾಕಂದ್ರೆ ಎಲ್ಲಾ ಸರ್ಕಾರಗಳಿದ್ದಾಗಲೂ ಇದು ಬಂದಿದೆ ಸಮಸ್ಯೆ. ನೀರ್ ಬಿಡಲ್ಲ ಅಂತೂ ನೀವೇನು ಹೇಳಕ್ ಆಗೋದಿಲ್ಲ, ಗೊತ್ತಿದೆ ನಮಗೆ. ಬಟ್ ನೀವು ನಡ್ಕೊಂತಾರೆ ರೀತಿಗಳೇನಿದೆ? 3 ವರ್ಷದಲ್ಲಿ ನೀವು ನೀರಾವರಿ ಮಂತ್ರಿ ಆಗಿ 2018 ತೀರ್ಪು ಏನ್ ಕೊಟ್ಟಿದ್ದಾರೆ, ಮಳೆ ಕೊರತೆ ಇದ್ದಾಗ ಏನ್ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಏನು ಆದೇಶ ಇಲ್ಲ. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ತಮಿಳುನಾಡಿನವರು ಒತ್ತಡಗಳನ್ನು ಹಾಕಿ ನೀರನ್ನ ಪಡೀತಕ್ಕಂಥದ್ದೇನಿದೆ, ಈ ಇಶ್ಯೂನ ಕಳೆದ 5 ವರ್ಷದಲ್ಲಿ 18 ಅಂದ್ರೆ ಈಗಾಗಲೇ ಹೆಚ್ಚು ಕಡಿಮೆ 8 ವರ್ಷ ಆಯ್ತು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.